ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದಾಗಿ ದುನಿಯಾ ದುಬಾರಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಕೊರತೆ ದರ ಏರಿಳಿತದಿಂದಾಗಿ ಜನ ಕಂಗಾಲಾಗಿ ಹೋಗಿದ್ದಾರೆ. ಚಿನ್ನ ಬೆಳ್ಳಿ ಕೊಳ್ಳೋದು ಬೇಡ, 4-5 ದಿನಗಳ ಹಿಂದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗಿದ್ರಿಂದ ಜನ ಹೈರಾಣಾಗಿದ್ರು. ಆದ್ರೀಗ ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಬಿದ್ದಿದ್ದು ಜನ ಭವಿಷ್ಯದ ಬಗ್ಗೆ ಮತ್ತಷ್ಟು ಆತಂಕಕ್ಕೀಡಾಗಿದ್ದಾರೆ. ಚಿಕ್ಕಮಗಳೂರಿನ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಇಂಡೆಟ್ ಹಾಕಿ 5 ದಿನ ಕಳೆದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ಬಂದಿಲ್ಲ. ಕಂಪನಿಯವರನ್ನ ಕೇಳಿದ್ರೆ ಬರುತ್ತೆ ಅಂತ ಹೇಳ್ತಿದ್ದಾರೆ, ಆದ್ರೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ ಪೆಟ್ರೋಲ್ ಬಂಕ್ ಮಾಲೀಕರು ಹೇಳ್ತಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ನಿರಂತರ ಯುದ್ಧದಿಂದಾಗಿ ದುನಿಯಾ ದುಬಾರಿ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಗ್ಯಾಸ್ ಮತ್ತು CNGಯ ದರ ವೇರಿಯೇಷನ್ ಆಗಿರುವಂಥದ್ದು, ಜೊತೆಗೆ ಸಮರ್ಪಕವಾದಂಥ ಸರಬರಾಜಿಲ್ಲದೆ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ಈ ಮಧ್ಯೆ ಪೆಟ್ರೋಲ್ ಡೀಸೆಲ್ ಕೂಡ ಪೆಟ್ರೋಲ್ ಕೂಡ 107 ರೂಪಾಯಿ ಆಗಿರುವಂಥದ್ದು, ಜೊತೆಗೆ ಡೀಸೆಲ್ ಕೂಡ 95 ಆಗಿರುವಂಥದ್ದು. ಈ ಮಧ್ಯೆ ಚಿನ್ನ ಬೆಳ್ಳಿನೂ ಕೂಡ ಈಗಾಗಲೇ ಕೇಳುವಂಥ ರೀತಿಯಲ್ಲಿಲ್ಲ, ಆ ಮಟ್ಟಕ್ಕೆ ದುಬಾರಿ ಆಗಿರುವಂಥದ್ದು. ಆದರೆ ಕಳೆದ 3-4 ದಿನಗಳ ಹಿಂದಷ್ಟೇ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದರಿಂದ ಜನಸಾಮಾನ್ಯರು ಒಂದು ರೀತಿ ಆತಂಕಕ್ಕೀಡಾಗಿದ್ದರು. ಆದರೆ ಚಿಕ್ಕಮಗಳೂರಿನ ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ನೋ ಸ್ಟಾಕ್ ಬೋರ್ಡ್ ಕೂಡ ಬಂದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಬದುಕು ಮತ್ತಷ್ಟು ದುಸ್ತರ ಆಗುತ್ತಾ ಅನ್ನೋ ಆ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಯಾಕೆಂತಂದರೆ ನಾನೀಗ ಚಿಕ್ಕಮಗಳೂರು ನಗರದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿರುವಂಥ ಒಂದು HP ಪೆಟ್ರೋಲ್ ಬಂಕ್ನಲ್ಲಿ ಇರುವಂಥದ್ದು. ನಾವು ನೋಡ್ಬೋದು, ವಿಜುವಲ್ಸಲ್ಲೂ ಕೂಡ ಕಳೆದ 3-4 ದಿನಗಳ ಹಿಂದಷ್ಟೇ ಪೆಟ್ರೋಲು 103 ರೂಪಾಯಿ ಇದ್ದಂಥದ್ದು 107 ರೂಪಾಯಿ ಆಗಿರುವಂಥದ್ದು. ಜೊತೆಗೆ ಡೀಸೆಲ್ ಕೂಡ 91 ಇದ್ದಂಥದ್ದು 95 ರೂಪಾಯಿಗೆ ಹೋಗಿರುವಂಥದ್ದು. ಇದರಿಂದನೇ ಕೂಡ ಈಗಾಗಲೇ ಜನಸಾಮಾನ್ಯರು ತೀವ್ರ ಆತಂಕಕ್ಕೀಡಾಗಿದ್ದರು ಮತ್ತು ಸಂಕಷ್ಟಕ್ಕೀಡಾಗಿದ್ದರು. ಯಾಕೆಂತಂದರೆ ಪೆಟ್ರೋಲ್ ಡೀಸೆಲ್ಲು ಬಹುತೇಕವಾಗಿ ಅನಿವಾರ್ಯ ಆಗಿರುವಂಥದ್ದು. ಯಾಕೆ ನೋ ಸ್ಟಾಕ್ ಬೋರ್ಡ್ ಇದೆ, ಯಾಕೆ ಪೆಟ್ರೋಲ್ ಬಂದಿಲ್ಲ ಅನ್ನೋದನ್ನ ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಂದನೇ ಸಹ ಕೇಳೋಣ. ಸರ್ ನಮಸ್ತೆ. ಸರ್, ಅಂತಂದು ಈಗಾಗಲೇ ನೋ ಸ್ಟಾಕ್ ಬೋರ್ಡ್ ಇರುವಂಥದ್ದು, ಈಗ ಇಂಡೆಂಟ್ ಹಾಕಿಲ್ಲ ಅಂತನೋ ಅಥವಾ ಇಂಡೆಂಟ್ ಹಾಕಿದ್ರೂ ಕೂಡ ಪೆಟ್ರೋಲು ಡೀಸೆಲ್ ಬಂದಿಲ್ಲ ಅಂತನೋ, ಇಲ್ಲಾಂದರೆ ಹೇಗೆ, ಯಾಕೆ ಸರ್ ಬೋರ್ಡ್ ಹಾಕಿದ್ದೀವಿ? ಶನಿವಾರಲೇ ಇಂಡೆಂಟ್ ಹಾಕಿದ್ದೀವಿ, ಆದರೂ ಬಂದಿಲ್ಲ. ಯಾಕೆ ಅಂತ ಕೇಳಿದರೆ ಕಂಪ್ನಿಲಿ ಕೇಳಿದರೆ ಕಳಿಸ್ತೀವಿ ಅಂತಾರೆ, ಸಾಯಂಕಾಲ ಆದರೆ ಸ್ಟಾಕ್ ಇಲ್ಲ ಅಂತಾರೆ. ಅದೇನು ಅಂತ ಗೊತ್ತಿಲ್ಲ. ಲೋಡ್ ಅಂತೂ ಬಂದಿಲ್ಲ. 5 ದಿವಸ ಆಯಿತು. 5 ದಿವಸ ಆಯಿತು. ಒಂದು ವೇಳೆ ಈಗ ಪೆಟ್ರೋಲ್ ಡೀಸೆಲ್ ಬರೋಂಥ ಸಿಂಪ್ಟಮ್ಸ್ ಏನಾರು ಇದೆಯಾ ಸರ್ ನಿಮಗೆ? ಅವ್ರ ರಿಸ್ಪಾನ್ಸ್ ಹೇಗಿದೆ? ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಬರ್ಬೋದು. ಬರುತ್ತೆ ಅಂತ ಹೇಳ್ತಾರೆ, ಬರುತ್ತೆ, ಬಂದು ಹೋಗ್ತಾರೆ. ಡೈಲಿ ಬೆಳಗ್ಗೆ ಹೇಳೋದೇ ಆಗ್ತಾ ಇದೆ, ಬಂದು ಹೋಗ್ತಾ ಇದೆ. ಗ್ರಾಹಕರಿಗೂ ತೊಂದರೆ ಆಗ್ತಾ ಇದೆ, ಗ್ರಾಹಕರೇ ಸಹಕರಿಸ್ಬೇಕಷ್ಟೇ. ಇಂಡೆಂಟ್ ಹಾಕಿ 5 ದಿವಸ ಆಗಿದೆ ಇವತ್ತಿಗೆ. ಓಕೆ, ಥ್ಯಾಂಕ್ ಯು. ಇದು ಪೆಟ್ರೋಲ್ ಬಂಕ್ ಅವರ ಮಾತಾಗಿರುವಂಥದ್ದು. ಅಂತ ಇಂಡೆಂಟ್ ಹಾಕಿ ಈಗಾಗಲೇ 5 ದಿನ ಆಗಿದೆ, ಇವತ್ತಿನ ತನಕ ಕೂಡ ಪೆಟ್ರೋಲ್ ಬಂದಿಲ್ಲ. ಕಂಪ್ನಿಯವ್ರಿಗೆ ಕೇಳಿದ್ರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಪ್ರತಿನಿತ್ಯ ಪೆಟ್ರೋಲ್ ಬಂಕಿಗೆ 100 ಜನ ಬಂದು ಕೇಳ್ಕೊಂಡು ವಾಪಸ್ ಹೋಗ್ತಿರುವಂಥದ್ದು. ಕ್ಯಾಮ್ರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ TV, ಚಿಕ್ಕಮಗಳೂರು.